अस्सलामु अलैकुम वरहमतुल्लाहि वबरकातुहु रब्बि इश्रह ली सद्री वयस्सिर ली अम्री वहलुल उक़दतम मिन लिसानी यफ्क़हु क़ौली। ಆತ್ಮೀಯರೇ, ಇವತ್ತು ರಾಮ ಮಂದಿರ ಒಂದು ಚರ್ಚಿತ ವಿಷಯವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ವಿಡಿಯೋಸ್ಗಳು, ಹಲವಾರು ಆರ್ಟಿಕಲ್ಗಳು ಯಾವಾಗ ರಾಮ ಮಂದಿರ ನಿರ್ಮಾಣವಾಗಲಿದೆ, ಮಸೀದಿಯ ಪರಿಸ್ಥಿತಿ ಏನು, ಈ ವಿಷಯದ ಬಗ್ಗೆ ಹಲವಾರು ವಿಡಿಯೋಸ್ಗಳು, ಹಲವಾರು ಆರ್ಟಿಕಲ್ಗಳು ನೀವು ಓದಿರಬಹುದು. ಆದರೆ ಮಸೀದಿ ಅಥವಾ ಮಸೀದಿಯ ಬಗ್ಗೆ ಒಂದು ಚಿಕ್ಕ ವಿವರವನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಆದ್ಮೇಲೆ ಹಲವಾರು ವರ್ಷಗಳಿಂದ ಒಂದು ಕಾಲದಲ್ಲಿ ಬಾಬ್ರಿ ಮಸೀದಿಯು ಕೂಡ ತನ್ನ ಅಸ್ತಿತ್ವದಲ್ಲಿತ್ತು. ಇವತ್ತು ಬಾಬ್ರಿ ಮಸೀದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಹಲವಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ತನ್ನ ತೀರ್ಪಿಗಾಗಿ ಕಾಯುತ್ತಾ ನ್ಯಾಯಾಲಯವು ಸಮಸ್ತ ಹಿಂದೂಗಳ ಪರವಾಗಿ ಅಲ್ಲಿ ಬಾಬ್ರಿ ಮಸೀದಿಯ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟುವ ನಿರ್ಧಾರವನ್ನು ಕೈಗೊಂಡಿತ್ತು. ಹಲವಾರು ಲೋಪದೋಷಗಳು, ಹಲವಾರು ವಿರೋಧಗಳ ಮಧ್ಯೆಯೂ ಭಾರತ ಸರ್ಕಾರ ಹಿಂದೂ ಸಮಾಜದವರಿಗೆ ಅಥವಾ ಸಮಸ್ತ ಹಿಂದೂ ಬಾಂಧವರಿಗೆ ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟುವಂತಹ ಕನಸು ತೋರಿಸಿತು. ಮುಸಲ್ಮಾನರಿಗೆ ಅಯೋಧ್ಯೆಯಿಂದ 20-23 ಕಿಲೋಮೀಟರ್ ದೂರ ಇರುವಂತಹ ಒಂದು ದನಿಪುರ ಎಂಬ ಕುಗ್ರಾಮದಲ್ಲಿ 5 ಎಕರೆ ಜಮೀನು ಮುಸಲ್ಮಾನರಿಗಾಗಿ ಕೊಡಲು ನಿರ್ಧರಿಸಿತು. ಅದು ಕೊಟ್ಟಿಯೂ ಆಯಿತು. ಅಲ್ಲಿ 5 ಎಕರೆ ಜಮೀನಿನಲ್ಲಿ ಭವ್ಯವಾದ ಮಸೀದಿಯ ನಿರ್ಮಾಣಕ್ಕಾಗಿ ಒಂದು ಡಿಸೈನ್ ಕೂಡ ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಹಾಗೂ ಒಂದು ಮೆಡಿಕಲ್ ಕಾಲೇಜ್ ಹಾಗೂ ಲಾ ಕಾಲೇಜ್ ಹಾಗೂ ಬಡವರಿಗಾಗಿ ಅನ್ನ ನೀಡುವಂತಹ ಒಂದು ಕಮ್ಯುನಿಟಿ ಹಾಲ್ ಕೂಡ ಮಾಡಲಾಗಿದೆ. ಆತ್ಮೀಯರೇ, ಈ ಮಸೀದಿಯ ಕಾರ್ಯವನ್ನ ಉತ್ತರ ಪ್ರದೇಶದ ಮುಸ್ಲಿಂ ವಕ್ಫ್ ಬೋರ್ಡ್ನ ಅಧೀನದಲ್ಲಿ ಕೆಲಸ ಮಾಡುವಂತಹ ಇಂಡೋ ಕಲ್ಚರಲ್ ಫೌಂಡೇಶನ್ ಎಂಬ ಒಂದು ಸಂಘಟನೆಗೆ ನೀಡಲಾಗಿದೆ. ಈ ಮಸೀದಿಯ ಡಿಸೈನ್ ಮೊದಲು ಬೇರೆ ಆಕಾರದಲ್ಲಿತ್ತು. ತದನಂತರ ಹಲವಾರು ಗಣ್ಯರ ಚರ್ಚೆಯ ಮಧ್ಯೆ ಹಲವಾರು ಜನರ ವಿರೋಧದ ನಂತರ ಮಸೀದಿಯ ಆಕಾರವನ್ನು ನೀಡಲೇಬೇಕು ಎಂಬ ಚರ್ಚೆಯ ಮಧ್ಯೆ ಒಂದು ಹೊಸ ಡಿಸೈನ್ ಅನ್ನು ಮಸೀದಿಗಾಗಿ ತರಲಾಯಿತು. ಈ ಮಸೀದಿಗೆ ಮೊಹಮ್ಮದ್ ಬಿನ್ ಕಾಸಿಂ ಎಂಬ ನಾಮಕರಣ ಮಾಡಬೇಕೆಂದು ನಿರ್ಧರಿಸಲಾಯಿತು. ಈ ಮಸೀದಿಯಲ್ಲಿ ಒಂದೇ ಸಮಯದಲ್ಲಿ 5,000 ಮುಸಲ್ಮಾನರು ನಮಾಜ್ ನಿರ್ವಹಿಸಬಹುದು. ಈ ದನಿಪುರ್ ಎಂಬ ಗ್ರಾಮದಲ್ಲಿ ಬರೋಬ್ಬರಿ 12,000 ಮುಸಲ್ಮಾನರಿದ್ದಾರೆ. ಆತ್ಮೀಯರೇ, ಈ ಮಸೀದಿ 5 ಎಕರೆ ಜಾಗದಲ್ಲಿ ಒಂದು ಭವ್ಯವಾದ ಮಸೀದಿ, ಒಂದು ಲಾ ಕಾಲೇಜ್, ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಹಾಗೂ ಒಂದು ಕಮ್ಯುನಿಟಿ ಹಾಲ್, ಮೆಡಿಕಲ್ ಕಾಲೇಜ್ ಕೂಡ ಆಗಲು ತುಂಬಾ ಕಷ್ಟವಾದ್ದರಿಂದ ಈ ಟ್ರಸ್ಟ್ ಇವಾಗ 6 ಎಕರೆ ಜಮೀನು ಇನ್ನೂ ಕೂಡ ಖರೀದಿಸಬೇಕೆಂದು ನಿರ್ಧರಿಸಿದೆ. ಅಂದರೆ ಬರೋಬ್ಬರಿ 11 ಎಕರೆ ಜಮೀನಿನಲ್ಲಿ ಭವ್ಯವಾದ ಒಂದು ಮಸೀದಿ, ಒಂದು ಲಾ ಕಾಲೇಜ್, ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಹಾಗೂ ಒಂದು ಮೆಡಿಕಲ್ ಕಾಲೇಜ್, ಅದೇ ತರಹದ ಒಂದು ಬಡವರಿಗಾಗಿ ಊಟ ನೀಡುವಂತಹ, ಆಹಾರ ನೀಡುವಂತಹ, ಉಚಿತವಾಗಿ ಅನ್ನ ನೀಡುವಂತಹ ಒಂದು ಕಮ್ಯುನಿಟಿ ಹಾಲ್ ಕೂಡ ಮಾಡಲು ನಿರ್ಧರಿಸಿದೆ. ಆದ್ಮೇಲೆ ನಿಮಗೆ ತಿಳಿದಿರುವಂತಹ 2024 ಚುನಾವಣೆಯ ಮುಂಚೆ ಭಾರತ ಸರ್ಕಾರವು ರಾಮ ಮಂದಿರದಲ್ಲಿ ರಾಮರ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯವನ್ನು ಕೈಗೊಂಡಿದೆ. ಇದೇ ತಿಂಗಳ 22ಕ್ಕೆ ಅಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕೆಂದು ನಿರ್ಧರಿಸಿದೆ. ಆದರೆ ಹಲವಾರು ಹಿಂದೂಗಳ ವಿರೋಧದ ಮಧ್ಯೆಯೂ ಭಾರತ ಸರ್ಕಾರವು ಈ ಕಾರ್ಯವನ್ನು ಕೈಗೊಳ್ಳಲು ನಿರ್ಧರಿಸಿದೆ.
ಇಲ್ಲಿ ಯಾರಿಗೆ ಆಹ್ವಾನ ನೀಡಲಾಗಿದೆ, ಯಾರಿಗೆ ಆಹ್ವಾನ ನೀಡಲಿಲ್ಲ ಎಂಬ ವಿಷಯದ ಬಗ್ಗೆಯೂ ಹಲವಾರು ಚರ್ಚೆಗಳು ನಡೀತಾ ಇವೆ. ಕೆಲವು ಹಿಂದೂ ಸಮಾಜದ ಶಂಕರಾಚಾರ್ಯರಿಗೆ ಈ ಪ್ರತಿಷ್ಠಾಪನೆಯಲ್ಲಿ ಕರೆಯಲಿಲ್ಲ, ಅವರನ್ನು ಹೊರಗಿಡಲಾಗಿದೆ ಎಂಬ ಹಲವಾರು ವಿಷಯಗಳು ಇದೀಗಲೇ ಹೊರಬರುತ್ತಿದೆ. ಯಾವುದಾದರಾಗಲಿ ನಮ್ಮ ವಿಷಯ ಇಲ್ಲಿ ರಾಮ ಮಂದಿರ ಅಲ್ಲ, ನಮ್ಮ ವಿಷಯ ಮಸೀದಿಯ ವಿಷಯ. ಮಸೀದಿಯು ಯಾವಾಗ ಭಾರತ ಸರ್ಕಾರವು ಮೇ ತಿಂಗಳು ಅಥವಾ ಏಪ್ರಿಲ್ನಲ್ಲಿ ಮಸೀದಿಯ ನಿರ್ಮಾಣದ ಮೊದಲ ಹಂತವು ಪ್ರಾರಂಭಗೊಳ್ಳಲು ನಿರ್ಧರಿಸಿದೆ. ಆತ್ಮೀಯರೇ, ಕಾದು ನೋಡೋಣ ಯಾವಾಗ ಇಲ್ಲಿ ಭವ್ಯವಾದ ಮಸೀದಿಯು ಉಂಟಾಗುತ್ತದೆ. ಅದೇ ತರಹ ಹಲವಾರು ಜನರಿಗೆ ಇಲ್ಲಿ ಹಾಸ್ಪಿಟಲ್ ಅಥವಾ ಲಾ ಕಾಲೇಜ್ ಅಥವಾ ಕಮ್ಯುನಿಟಿ ಹಾಲ್, ಬಡವರಿಗೆ ಊಟ ನೀಡುವಂತಹ ಉಚಿತವಾಗಿ ಊಟ ನೀಡುವಂತಹ ಹಾಲ್ ಕೂಡ ಯಾವಾಗ ತಯಾರಾಗುತ್ತಿದೆ ಎಂದು ಕಾದು ನೋಡೋಣ. ಆತ್ಮೀಯರೇ, ಇದೇ ತರಹದ ಹಲವಾರು ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡುತ್ತಿರುವುದಾದರೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಲು ಮರೆಯದಿರಿ. ಆತ್ಮೀಯರೇ, ನೀವು ಕನ್ನಡದಲ್ಲಿ ಲೇಖನಗಳನ್ನು ಓದಲು ಬಯಸುವುದಾದರೆ ಇಸ್ಲಾಮಿಕ, ಅನಿಸ್ಲಾಮಿಕ, ದೇಶ ವಿದೇಶಗಳ ಹಲವಾರು ಚರಿತ್ರೆಗಳು, ಹಲವಾರು ಇಸ್ಲಾಮಿಕ ಕಥೆಗಳು, ಕಾದಂಬರಿಗಳು ನಮ್ಮ ಇಲ್ಲಿ ಕಾಣುವಂತಹ ವೆಬ್ಸೈಟ್ನಲ್ಲಿ ಇದೆ. ನೀವು ಆ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಿ, ಅಲ್ಲಿ ಹಲವಾರು ಬ್ಲಾಗ್ಸ್ಗಳು ನಿಮಗೆ ಕಾಣಸಿಗಬಹುದು. 100ಕ್ಕಿಂತ ಅಧಿಕ ಬ್ಲಾಗ್ಸ್ಗಳು, 100ಕ್ಕಿಂತ ಅಧಿಕ ಕಥೆಗಳು, ಕವನಗಳಲ್ಲಿ ಸಿಗಬಹುದು. ದಯವಿಟ್ಟು ಆ ಕವನಗಳನ್ನು, ಆ ಕಥೆಗಳನ್ನು, ಇಸ್ಲಾಮಿಕ್ ಸ್ಟೋರಿಗಳನ್ನು ನೀವು ಓದಿ ನಿಮ್ಮ ಸಹೋದರರಿಗೂ ಶೇರ್ ಮಾಡಲು ಮರೆಯದಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್.